ನೆಲಮಂಗಲ ಪುಡಿ ರೌಡಿಯ ಅಟ್ಟಹಾಸ. ಗಂಜಾ ಮತ್ತಿನಲ್ಲಿ ಲಾಂಗ್ ಹಾಗೂ ಚಾಕುವಿನಿಂದ ಹಲ್ಲೆ. ತನ್ನ ಮನೆಯವರ ಮೇಲೆ ಲಾಂಗ್ ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದ್ದು, ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಘಟನೆ ಜರುಗಿದೆ. ಸುಮಾರು 7 ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 28 ವರ್ಷದ ಹಜರುದ್ದೀನ್ ಎಂಬ ಯುವಕನಿಂದ ನಶೆಯಲ್ಲಿ ಈ ಕೃತ್ಯ ಜರುಗಿದ್ದು, ಈತನಿಗೂ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ತಿ ವಿಚಾರದಲ್ಲಿ ತನ್ನ ಕುಟುಂಬದ 7 ಮಂದಿಗೆ ಹಲ್ಲೆ ಮಾಡಿದ ಯುವಕ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಕ್ಕೆ ಸುಮ್ಮನಾದ್ರು ಏನೋ ಮನೆ ಭಾಗ ಕೊಡು ಅದು ಕೊಡು ಅಂತ ಅಪ್ಪನ ಏನ್ರಲ್ಲಿ ಹೊಡೆದ? ಚಾಕ್ದಲ್ಲಿ ಹೊಡೆದ. ಇದು ಇಟ್ಕೊಂಡು ಹೋಗಿತ್ತು. ಅವನು ಒಂದು ಕೈ ಎಬ್ಳು ಮುರಿದೈತು. ಇದು ಇಲ್ಲಿ ಕಟ್ಟಾಗಿದೆ. ಇಲ್ಲಿ ನಮ್ಮ ಕೈಯಾಗ ಏನಿಲ್ಲ, ಹಿಡ್ಕೊಂಡು ಹಾಕೋದು ಹೊಡೆದ. ಗಾಂಜಾ ಹೊಡೆದಿದ್ನ? ಹಾಂ, ಇದಕ್ಕೆ ಮುಂಚೆ ಗಾಂಜಾ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಏನು ತಂದಿದ್ದ ಅವನು? ತಲವಾರು, ಚಾಕು ಒಂದು ಕೈ 2 ಕೈಯಲ್ಲೂ ಇತ್ತು. ಆಮೇಲೆ ಜನ ಎಲ್ಲ ಕಿತ್ಕೊಂಡ್ರು, ನಮ್ಗೇನು ಸಿಗಲಿಲ್ಲ. ಅದು ಕಿತ್ಕೊಂಡಾದ್ಮೇಲೆ ತಿರ್ಗಾ ಅಲ್ಲಿಂದ ಎಲ್ಲೋ ಒಂದು ರಾಡ್ ಸಿಕ್ಬಿಡ್ತು. ಅದು ಹೇಳ್ಕೊಂಡು ತಿರ್ಗಾ ಸಿಕ್ದಂಗೆ ಪ್ರಾರಂಭ ಮಾಡೋದು. ಯಾರು ಬಿಡಿಸ್ಕೊಳ್ಳಿಲ್ವಾ? ಅದೇ ಜನ ಎಲ್ಲ ನಮ್ಗೆ ಹಿಡ್ಕೊಂಡಿದ್ರು. ಬೇಡ ಬೇಡ ಹೊಡಿಬೇಡಿ, ಅವ್ನು ನಶೆಯಲ್ಲಿದ್ದಾನೆ ಅಂತ. ಅಷ್ಟೊತ್ತಿಗೆ ತಳ್ಳಾಡ್ದು ತಿರ್ಗಾ ರಾಡ್ ತಗೊಂಡು ತಿರ್ಗಾ ಹೊಡೆದ. ಏನು ವಿಚಾರ ಅವನು ನಮ್ಮ ತಂದೆಯವರು ಭಾಗ ಮಾಡಿದೆ, ಇದು ನಿನಗೆ ಅಂತ ಹೇಳಿದ್ದಾರೆ. ಆಯಿತು ಅಂತ ಒಪ್ಕೊಂಡೋದ 2 ತಿಂಗಳಿಂದ. ಈಗ ಎಲ್ಲ ಕಡೆ ಬೇಕು, ಅದು ಬೇಕು, ಇದು ಬೇಕು ಅಂತ ರೌಡಿಸಮ್ ಮಾಡಿ. ಏನಾಗಬೇಕು ನಿಮ್ಗವನು? ನನ್ನ ತಮ್ಮ, ಸ್ವಂತ ತಮ್ಮ. ನಿಮ್ಮ ಹೆಸರು? ಅಸ್ಗರ್. ಗಾಂಜಾ ಮಾರ್ತಾನು ಮನೆ ನಾನು ಗಾಂಜಾ ಮಾರಬೇಕು, ಇಲ್ಲಾಂದರೆ ಎಲ್ಲರಿಗೂ ಹೊಡ್ಬಿಡ್ತೀನಿ ಅಂತ ಸುಮಾರು 3 ತಿಂಗಳಿಂದ ರಾತ್ರಿ ಎಲ್ಲ ಬಂದುಬಿಟ್ಟಿದ್ದಾರೆ. ನಮ್ಮ ಕೈಯಿಂದ ಆಗಲ್ಲ. ನಾನು ಹಾರ್ಟ್ ಪೇಷಂಟ್ ಕೈಯಿಂದ ಇಟ್ಕೊಳಕ್ಕಾಗಲ್ಲ. ಗಾಂಜಾ ಸೇರೋದು ಎಡಕಿಂದ 2 ತಲವಾರು ತೊಗೊತಾನೆ. ಬೆಳಿಗ್ಗೆ ನಮ್ಮ ಮನೆ ಹಳೆ ಮನೆಯಲ್ಲಿದ್ದೆ, ಹಳೆಯ ಮನೇಲಿದ್ದೀನಿ. ಬೆಳಿಗ್ಗೆ ನಾನು ನಮ್ಮ ಹೆಂಗಸರು ಮಲಗಿದ್ದೀನಿ. ಅಲ್ಲಿ ಮನೆ ಕೆಲಸ ನಡೀತಾಯಿತ್ತು, ಒಂಚೂರು ಮನೆ ಕೆಲಸ ಮಾಡ್ತಾಯಿದ್ದೆ. 2 ಚಾಕ ತೊಗೊಂಬಂದೆ ನುಗ್ಬಿಟ್ಟ. ಯಾರು ಬಾಕಲ್ಲಿ ಬಿಸ್ಲಿಲ್ಲ. ಆಸ್ತಿ ಕೊಡಿ ಅಂತನಾ? ಗಾಂಜಾ ಹೊಡೆದ್ಬಿಟ್ಟು ಫೀಮು ಅಲ್ಲಿ ಏನೋ ಮೂಗಲ್ಲಿ ಮೂಸ್ತಾರ ಅಂತ ಏನೋ ನನಗಂತೂ ಗೊತ್ತಿಲ್ಲ. ಮನೆ ಎಲ್ಲ ಹೊಡೆದಾಕ್ಬಿಟ್ಟಿನೆ. 3 ದಿನದಿಂದ ನನ್ನ ಮಗನ ಮನೆಗೂ ಅವನು ಬಾಡಿಗೆ ಇರೋದೆಲ್ಲೋ ಅಲ್ವಾ ಹೊಡೆದಾಕ್ಬಿಟ್ಟು. ಅಲ್ಲಲ್ಲ, ಗಲಾಟೆ ಆಗಿ ವಿಚಾರ ಏನು? ನನಗೆ ಮನೆ ಕೊಡು, ನಾನು ಗಾಂಜಾ ಮಾಡಬೇಕು, ಇದನ್ನು ನಿನಗೆ ಸಾಯಿಸ್ಬಿಡ್ತೀನಿ. ನಿಮ್ಮ ಹೆಸರು? ಅಶ್ರಫ್.